ಈ ಅವಕಾಶನ ಸುಧಾಕರ್ ರೆಡ್ಡಿ ಸರ್ ಅವರು ಕೊಟ್ಟಿದ್ದಾರೆ. ಏನಾದರೂ ಮಾಡಿ ನಾವು ಗೆದ್ಕೊಂಡು ರೈತರಿಗೆ ಏನಾದರೂ ಒಂದು ಒಳ್ಳೆ ಅನುಕೂಲ ಮಾಡೋಣ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿದೆ. MC ಸುಧಾಕರ್ ರೆಡ್ಡಿ ಸರ್ ಅವರು ಉಸ್ತುವಾರಿ ಸಚಿವರು ಆಗಿರ್ತಾರೆ. ಅದಕ್ಕೆ ಅವ್ರ ಮುಖಾಂತರ ನಾವು ಸೆಲೆಕ್ಟ್ ಆಗಿರೋದಕ್ಕೋಸ್ಕರ ನಮ್ಮನ್ನ ಗೆಲ್ಲಿಸಿದ್ರೆ ನಾವು ಏನಾದರೂ ರೈತರಿಗೆ ಒಂದು ಸಹಾಯ ಮಾಡೋಣ, ನಮ್ಮಿಂದ ಆಗೋ ಒಂದು ಅನುಕೂಲಗಳು ಏನೇನಿರುತ್ತೆ ಅದನ್ನೆಲ್ಲ ಮಾಡೋಣ ಅಂತ ಅನ್ಕೊಂತಾ ಇದ್ದೀವಿ. ರಾಜಕೀಯ ಅನುಭವ ಹಿಂದೆ ಏನಾದರೂ ಇದೆ ಪಂಚಾಯತಿ ಅಥವಾ ಏನಾದರೂ ಇದೆ? ಇಲ್ಲ, ನಾನು ಅದಕ್ಕೆ ಹೇಳ್ತೀನಿ. ಫಸ್ಟ್ ಟೈಮ್ ಎಲ್ಲ ಅಲ್ಲ? ಕಾರಣ ಯಾಕಂದ್ರೆ ಮಹಿಳಾ ಮೀಸಲಾತಿ ಕೊಟ್ಟಿರೋದು ಎಷ್ಟು ಸಂತೋಷ ಆಗ್ತಾ ಇದೆ ಮೇಡಮ್. ಖುಷಿ ಆಗ್ತಾ ಇದೆಯಾ ಹೇಗೆ? ನಿಜವಾಗ್ಲೂ ಮಹಿಳಾ ಇದಕ್ಕೆ ಗುರುತಿಸಿ ಮಹಿಳಾ ಇದನ್ನು ಕೊಟ್ಟಿರೋದು ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಅದೇ ನಮ್ಗೆ ಹೆಂಗೂ ಕೊಟ್ಟಿದ್ದಾರಲ್ಲ ಅದನ್ನು ನಾವು ಗೆದ್ದು ಬಂದು ಒಳ್ಳೆ ಚೆನ್ನಾಗಿ ಮಾಡ್ಕೊಡ್ಬೇಕು ಅನ್ನೋದೇ ನಮ್ಮ ಒಂದು ಅನಿಸಿಕೆ. ತಮ್ಮ ಹೆಸರು ಮೇಡಮ್? ಸುಮಾ. ಅಂದರೆ ಮೊಟ್ಟ ಮೊದಲ ಚುನಾವಣೆ ನನಗಲ್ಲ, ಡೈರಿ ಚಿಮ್ಮಲ್ಗೆ ಮೊದಲ ಚುನಾವಣೆ. ಮೊದಲ ಇದು ಚಿಕ್ಕಬಳ್ಳಾಪುರ ಬೇರ್ಪಟ್ಟ ಮೇಲೆ ಇದು ಮೊದಲನೇ ಚುನಾವಣೆ. ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ಯಾರ ಸಚಿವರ ಬೆಂಬಲದೊಂದಿಗೆ ಇರ್ತಿದ್ದೀರ ಅಂತ ಮಾಹಿತಿ? ಇದು ಎಲ್ಲರೂ ಸಚಿವರು ಬೆಂಬಲ ಇದೆ, ಮಂತ್ರಿಗಳದ್ದಿದೆ, ಶಾಸಕರದ್ದು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ವಿಶೇಷವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ಭಾಳಷ್ಟು ಜನ ಬಂದು ನಂಗೆ ಒತ್ತಾಯ ಮಾಡಿದ್ದಾರೆ. ಅನೇಕ ಜನ ಕಾರ್ಯದರ್ಶಿಗಳು ಅಥವಾ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ ಅನೇಕ ಜನ ಗೋಗಳು ಸಾಕುವಂಥ ಗೋಪಾಲಕರು ಇವರೆಲ್ಲರೂ ಕೂಡ ಒತ್ತಾಯ ಮಾಡಿದ್ದಾರೆ. ಅವರೆಲ್ಲರೂ ಒತ್ತಾಯದ ಮನೆಗೆ ನಾನಿವತ್ತು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ 2 ಬಣಗಳಾಗಿವೆ, ಶಾಸಕರದೊಂದು ಸಚಿವರದೊಂದು ಅಂತ. ಬಣಗಳ ಸಮಸ್ಯೆ ಅದು ಗೊತ್ತು, ಸುಳ್ಳು, ನನಗೆ ಗೊತ್ತಿಲ್ಲ. ಎಲ್ಲ ಒಂದೇ ಬಣ ಅಂತ ಇದ್ದೀವಿ. ಸ್ಪರ್ಧೆ ಸಹಜ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಅದು ಸಹಜ. ಚಿಮೂಲ್ ಚುನಾವಣೆ ಬರ್ತಾ ಇದೆ ಸರ್ ಈಗ, ಸೊ ಆಮಿಷಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಮತದಾರರಿಗೆ ಅಂತ. ಇಲ್ಲ, ನಾವು ಕೈ ಮುಗಿದ ಓಟ್ ಕೇಳ್ತೀವಿ, ದಯವಿಟ್ಟು ವೋಟ್ ಮಾಡಿ ಅಂತ ಹೇಳ್ಬಿಟ್ಟು ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಬೇರೆ ಸರ್, ಒಂದೇ ಮತಕ್ಷೇತ್ರಕ್ಕೆ ಇವಾಗ ವರುಣಿ ವೆಂಕಟೇಶ್ವರು ನೀವು ಕೂಡ ಆಕಾಂಕ್ಷಿಗಳಿದ್ದೀರಿ, ನೀವಿಬ್ಬರಲ್ಲಿ ಯಾರು ಫೈನಲ್ ಆಗ್ಬೋದು ಸರ್ ಕೊನೆಗೆ? ಹಾಲು ಒಕ್ಕೂಟಕ್ಕೆ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಒಂದು ಡೈರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದೀವೋ ಅದೆಲ್ಲ ನುರಿತ ಅನುಭವ ಉಳ್ಳಂಥ ಅಭ್ಯರ್ಥಿಗಳು. ಮೊದಲನೇದಾಗಿ ನಮ್ಮ ಕಾಂತರಾಜ್ ಅವರು ಮಂಚನಹಳ್ಳಿ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ವೆಂಕಟರೆಡ್ಡಿಯವರು ಗೌರಿಬಿದನೂರು ಕ್ಷೇತ್ರದಿಂದ ಹಾಲು ಒಕ್ಕೂಟಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಮಹಿಳಾ ಕ್ಷೇತ್ರದಿಂದ ಶ್ರೀಮತಿ ಸುಧಾ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಎಲ್ಲರೂ ಕೂಡ ಅತ್ಯುತ್ತಮ ಅಭ್ಯರ್ಥಿಗಳು. ಎಲ್ಲವರನ್ನ ಸಮಾಲೋಚನೆ ಮಾಡಿ ನಮ್ಮ ಕ್ಷೇತ್ರದ ಹಾಲು ಉತ್ಪಾದಕರ ಅವರ ಒಂದು ಅಡ್ವೈಸನ್ನು ಕೇಳ್ಕೊಂಡು ಅವರ ಅಭಿಪ್ರಾಯದ ಮೇರೆಗೆ 3 ಅಭ್ಯರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡಿ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ವಿ. ಇವರೆಲ್ಲ ಬಹುಮತದಿಂದ, ಅತ್ಯಂತ ಹೆಚ್ಚಿನ ಬಹುಮತದಿಂದ 3 ಜನ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ. ನಾವು ವಿಶ್ವಾಸ ಇದೆ, ಖಂಡಿತ ಗೆದ್ದು ಬರ್ತಾರೆ. ಸರ್, ಇದು ನೋಡಿ, ಇದು ಸಹಕಾರ ಕ್ಷೇತ್ರದ ಚುನಾವಣೆ. ನಮ್ಮಲ್ಲಿ ನುರ್ತಿರಂಥವ್ರು ಶ್ರೀನಿವಾಸ ರಾಮಯ್ಯ ಅಂತೇಳಿ ಒಬ್ಬ ಮಾಜಿ ನಿರ್ದೇಶಕರು, KMF ನಿರ್ದೇಶಕರ ಕೆಲಸ ಮಾಡಿರೋಂಥ ಅನುಭವ ಇರೋಂಥವ್ರು. ಅದ್ರ ಜೊತೆಗೆ ವಿ ಮುನಿಯಪ್ಪನವರ ಅವ್ರದ್ದೇ ಆದಂಥ ಒಂದು ಕಾರ್ಯಪ್ರವೃತ್ತಿ, ಇಲ್ಲಿ ಒಗ್ಗೂಡಿಸೋದಕ್ಕೆ, ಸಂಘಟನೆ ಮಾಡೋದಕ್ಕೆ ಶಕ್ತಿ ನಮಗಿದೆ. ಜೊತೆಗೆ ನಾವುಗಳೆಲ್ಲನೂ ಸಹ ಸಕ್ರಿಯವಾಗಿ ಜನಗಳ ಜೊತೆ ಇರೋವಂಥದ್ರಿಂದ ಏನಿದು ಮುಜುಗರ ಸೃಷ್ಟಿಯಾಗಿದೆ ನಮಗೆ ಅದರಿಂದ ಆಚೆ ಬರೋದಕ್ಕೆ ಏನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಜನ ಸಹಕಾರ ಕೊಡ್ತಾ ಇದ್ದಾರೆ. ಹಾಲಿನ ಡೈರಿ ಅಧ್ಯಕ್ಷಗಳು, ನಿರ್ದೇಶಕರು ಎಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಧೈರ್ಯ ತುಂಬ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಅದೇನು ಸಮಸ್ಯೆ ಆಗೋದಿಲ್ಲ. ರಾಜೇಗೌಡರ ಒಂದು ಘಟನೆ ಏನು ನಡೆದಿದೆ ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ ಅನ್ಸುತ್ತೆ. SP ಕುಶಾಲ್ ಚೋಕ್ಸಿ ಅವರು ಹೇಳ್ತಾರೆ